सूर्य चंद्र श्री गणिका परमेश्वरी
ಪ್ರತಿಷ್ಠಾಪನೆ ಆಗಿ 2ನೇ ತಾರೀಕು ಶಂಕರ ಜಯಂತಿ ದಿವಸ ನಮ್ಮ ಅಮ್ಮನ ಪ್ರತಿಷ್ಠಾಪನೆ ಆಗಿದೆ. ಪ್ರತಿಷ್ಠಾಪನೆ ಆಗಿ 20 ವರ್ಷ ಆಗಿದೆ. 20 ವರ್ಷದಿಂದ ಅತಿ ವಿಜೃಂಭಣೆಯಿಂದ ಮಹಿಳಾ ಮಂಡಳಿಯವರು ಅತಿ ವಿಜೃಂಭಣೆ, ಅದು ಹೇಳಲಿಕ್ಕೆ ಸಾಲದು. ಈ ಒಂದು ಕಾರ್ಯಕ್ರಮ ಮಹಿಳಾ ಮಂಡಳದೇ ಮೇನ್. ಯಾಕಂದ್ರೆ ನಾವು ಸುಮ್ಮನೆ ಹಿಂದೆ ನಿಂತವರು, ಆದ್ರೆ ಎಲ್ಲಾ ಕಾರ್ಯಕ್ರಮಗಳನ್ನು ಶಿಸ್ತುಬದ್ಧವಾಗಿ ಎಲ್ಲಾ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತರು ಮಹಿಳಾ ಮಂಡಳವರು, ಯುವಜನ ಸಂಘದ ಹುಡುಗರು. ಇವರಿಬ್ಬರಿಲ್ಲ ಆದ್ರೆ ನಮಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮನ್ನ ಸುಮ್ಮನೆ ಯಾವುದೇ ರೀತಿಯಲ್ಲಿ ನಿಂತು ನಮ್ಮನ್ನು ಒಂದು ಸ್ವಲ್ಪ ಕೆಲಸ ಮಾಡ್ಲಿಕ್ಕೆ ಇಟ್ಟಿದ್ದಾರೆ. ಆ ಕೆಲಸನ ನಾವು ಶ್ರದ್ಧಾ ಭಕ್ತಿಯಿಂದ, ಬರೀ ಶ್ರದ್ಧೆಯಿಂದ ಅಲ್ಲ, ಶ್ರದ್ಧಾ ಭಕ್ತಿಯಿಂದ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರ ಸಹಕಾರದಿಂದ, ಅಮ್ಮನ ಆಶೀರ್ವಾದದಿಂದ ಎಲ್ಲರೂ ನಮ್ಮಲ್ಲಿ ಇರುವಂತ ಆರ್ಯ ವೈಶ್ಯರೆಲ್ಲರೂ ಗಂಗಾವತಿ ತಾಲೂಕಂತ ಬೇಕಾದ್ರೆ, ಯಾಕಂದ್ರೆ ಆಕೆ ಆಶೀರ್ವಾದದಿಂದ ಎಲ್ಲರೂ ಆನಂದವಾಗಿದ್ದೀವಿ. ಯಾವುದೇ ಕಾರ್ಯಕ್ರಮಗಳು ಯಶಸ್ವಿಯಾಗಬೇಕಂದ್ರೆ ಅಮ್ಮನ ಆಶೀರ್ವಾದ ಬೇಕೇ ಬೇಕು. ಆ ಅಮ್ಮನ ಆಶೀರ್ವಾದ ಏನಾದರೂ ನಮಗೆ ಸ್ವಲ್ಪ ತಪ್ಪಿದಂದ್ರೆ ಅದರ ಎಡವಟ್ಟು ನಮಗೆ ಗೊತ್ತಾಗ್ತದೆ ಒಳಗಿಂದೊಳಗೆ. ಅದಕ್ಕೆ ಯಾವುದೇ ರೀತಿಯಲ್ಲಿ ಅಮ್ಮನ ಆಶೀರ್ವಾದ ಇದ್ರೆ ಮಾತ್ರ ನಾವು ಮುಂದೆ ಬರಲಿಕ್ಕೆ ಕಾರಣ. ನಿಮ್ಮೆಲ್ಲರ ಸಹಕಾರ ನನಗೆ ಎಷ್ಟು ಮುಖ್ಯ ಅಂದ್ರೆ, ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಂದ್ರೆ ಶ್ರದ್ಧೆ ಭಕ್ತಿ ಇರಬೇಕು. ಭಕ್ತಿ ಇಲ್ಲದ ಸುಮ್ಮನೆ ಮಾತಾಡ್ಕೊಂತ ಕೂತೀವಿ ಅದಕ್ಕೆ ಅದು ಆಗೋದಿಲ್ಲ. ಅದಕ್ಕೆ ಯಾವುದೇ ಈ ಒಂದು ವಾಸವಿ ಜಯಂತಿ ಇಷ್ಟೆಲ್ಲ ವಿಜೃಂಭಣೆ ಆಗಲಿಕ್ಕೆ ಕಾರಣ ನಮ್ಮ ಆರ್ಯ ವೈಶ್ಯ ಸಮಾಜ, ಹಿರೇಜನಕಲ್ ಉತ್ಪಾಪು. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ನೀವೆಲ್ಲರ ಒಂದು ಸಹಕಾರ ಐತೆ ಅಂತೇಳಿ ಒಂದೆರಡು ಮಾತು ತಿಳಿಸ್ತಾ ಇದ್ದೀನಿ. ಮೊನ್ನೆ 2/5/2025 ದಿವಸ ನಾವು ದೇವಸ್ಥಾನವನ್ನು ಕಟ್ಟಿ ಸುಮಾರು 20 ವರ್ಷಗಳು ಗತಿಸಿರುವುದವು. ಈ 20 ವರ್ಷಗಳಲ್ಲಿ ನಾವು ದೇವಸ್ಥಾನದಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದ್ದೇವೆ. ನಮ್ಮ ಅಧ್ಯಕ್ಷರಾದಂಥ ದರೋಜ ನಾಗರಾಜ್ ಅವರ ನೇತೃತ್ವದಲ್ಲಿ ತಮ್ಮೆಲ್ಲರ ಸಹಕಾರದಿಂದ ಅನೇಕ ಕಾರ್ಯಕ್ರಮಗಳು ಅತಿ ವಿಜೃಂಭಣೆಯಿಂದ ನೆರವೇರ್ತಾ ಇದ್ದಾವೆ. ಅದಕ್ಕೆಲ್ಲ ತಮ್ಮ ಸಹಕಾರ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿಯಾಗಿ ದೇವಸ್ಥಾನದಿಂದ ಎಲ್ಲ ಮಹಿಳಾ ಮಂಡಳಿಯವರಿಗೆ ಉಡುಪಿ ಕಾರ್ಯಕ್ರಮ ಇರ್ಬೋದು, ಮತ್ತು ಈ ದೇವಸ್ಥಾನದ ವತಿಯಿಂದ 4 ಪಾದಯಾತ್ರೆ ಕಾರ್ಯಕ್ರಮಗಳಿರ್ಬೋದು, ಗಜಗೌರಿ ವ್ರತ, ದೇವಸ್ಥಾನ ಕಲ್ಯಾಣೋತ್ಸವ, ಇನ್ನೂ ಅನೇಕ ಹೇಳಬೇಕಾದ್ರೆ ಒಂದು ದೊಡ್ಡ ಪಟ್ಟಿನೇ ಆಗ್ತದೆ. ಅದೇ ರೀತಿಯಾಗಿ ಉಪನಯನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ 30% ಜನರಿಗೆ ಆ ತಾಯಿಯ ಅನುಗ್ರಹ ಆಶೀರ್ವಾದದಿಂದ ಕಲ್ಯಾಣ ಕಾರ್ಯ ಆಗಿದೆ. ಈ ದೇವಸ್ಥಾನದಲ್ಲಿ ಅಮ್ಮ ಬಹಳ ಜಾಗೃತ ಆಗ್ಯಾಳೆ. ತಮಗೆ ಏನಾದರೂ ಬೇಡಿಕೆಗಳಿದ್ರೆ ದಯವಿಟ್ಟು ಬಂದು ಅಮ್ಮನವರಲ್ಲಿ ತಾವು ನಿವೇದನೆ ಮಾಡಿಕೊಂಡ್ರೆ ಕ್ಷಣ ಮಾತ್ರದಲ್ಲಿ ತಮಗೆ ಆ ತಾಯಿ ಅನುಗ್ರಹ ಮಾಡ್ತಾಳೆ, ಇದಕ್ಕೆ ಸಂಶಯನೇವಿಲ್ಲ. ಇದೇ ರೀತಿಯಾಗಿ ಮುಂದಿನ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಗೋಪುರ ಕಾರ್ಯಕ್ರಮ ಇರ್ಬೋದು, ಮತ್ತು ಮ್ಯಾಲೆ ಕಲ್ಯಾಣ ಮಂಟಪ, ವಿವಿಧ ಅನೇಕ ಕಾರ್ಯಕ್ರಮಗಳನ್ನು 70ರ ಉತ್ಸಾಹದಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಮಹಿಳಾ ಮಂಡಳಿಯ ಸದಸ್ಯರಿರ್ಬೋದು ಮತ್ತು ಆರ್ಯ ವೈಶ್ಯ ಸಮಾಜದ ಎಲ್ಲ ಬಾಂಧವರು ಸಹಾಯ ಸಹಕಾರ ಮಾಡ್ತಾ ಇದ್ದಾರೆ. ಆ ಭಗವಂತ ನಮ್ಮ ಅಧ್ಯಕ್ಷರಿಗೆ ಮತ್ತು ಎಲ್ಲರಿಗೂ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ, ಸುಖ ಶಾಂತಿ ನೆಮ್ಮದಿಗಳನ್ನ ಕರುಣಿಸಲಿ. ಮತ್ತು ಈ ದೇವಸ್ಥಾನಕ್ಕೆ ಅನೇಕ ದಾನಿಗಳು ತಮ್ಮ ಧನ ಸಹಾಯವನ್ನು ಮಾಡಿರ್ತಾರೆ. ಅವರೆಲ್ಲರಿಗೂ ಸಹಿತ ಆ ತಾಯಿ ಕರುಣೆಯನ್ನು ನೀಡಲಿ ಅಂತೇಳಿ ಎಲ್ಲರ ಪರವಾಗಿ, ಸಮಸ್ತ ಆರ್ಯ ವೈಶ್ಯ ಬಾಂಧವರ ಪರವಾಗಿ ನಾವು ಆ ಮಾತೆಯಲ್ಲಿ ಪ್ರಾರ್ಥಿಸುತ್ತೇವೆ. ಜೈ ವಾಸವಿ. ಇದರಲ್ಲಿ ನಮ್ಮ ಗುಡಿ ಸ್ಥಾಪನೆ ಆಯಿತು. ಇಂದಿಗೆ 20 ವರ್ಷ ಕಳೆದಿದ್ದೇವೆ. ಈ 70 ವರ್ಷ ಯಶಸ್ವಿಯಾಗಿ ಮಾಡಲು ಕಾರಣ ಆರ್ಯ ವೈಶ್ಯ ಸಮಾಜ, ಯುವಜನ ಸಂಘ ಮತ್ತು ಮಹಿಳಾ ಮಂಡಳಿಯ ಎಲ್ಲ ಸದಸ್ಯರು. ಅವರ ಪ್ರೀತಿ ವಿಶ್ವಾಸದಿಂದಲೇ ಇಷ್ಟು ಕಾರ್ಯಕ್ರಮಗಳು ಮಾಡಕ್ಕೆ ಸಾಧ್ಯ ಅಂತ ಒಂದು ನಮ್ಮ ಅಧ್ಯಕ್ಷ ಹೇಳಿದಾರೆ, ಅದು ನಿಜಾನೇ. ಆಮೇಲೆ ನಾವು ನವರಾತ್ರಿಯಲ್ಲಿ ಅನೇಕ ರಚನೆಗಳನ್ನು ಇಟ್ಟುಕೊಂಡಿರುತ್ತೇವೆ. ಅಗ್ನಿ ಪ್ರವೇಶದ ದಿನ ಉಡುಪಿ ಕಾರ್ಯಕ್ರಮಗಳು ಇರುತ್ತವೆ. ವಾಸವಿ ಜಯಂತಿಯನ್ನು ತುಂಬಾ ವೈಭವವಾಗಿ ಮಾಡುತ್ತೇವೆ. ನವರಾತ್ರಿಯಲ್ಲಿ 9 ದಿನ ದೊಡ್ಡ ಸೇವೆ ಇರುತ್ತದೆ. ಲಲಿತ ಸಹಸ್ರನಾಮ, ಮಣಿದೀಪ ವರ್ಣನೆ, ಇನ್ನೂ ಹಲವು 16 ಅಷ್ಟಲಕ್ಷ್ಮಿ ಪೂಜೆ, ಗಜಗೌರಿ ಪೂಜೆ,
ಎಲ್ಲ ಕಾರ್ಯಕ್ರಮಗಳು ಈ 20 ವರ್ಷದಲ್ಲಿ ಮಾಡಿಕೊಂಡು ಬಂದಿದ್ದೇವೆ. ಸತ್ಯನಾರಾಯಣ 101 ಸತ್ಯನಾರಾಯಣ ಪೂಜೆಯನ್ನು ಮಾಡಿದ್ದೇವೆ. ಹಾಗೆ ಪಾದಯಾತ್ರೆಯನ್ನು 4 ವರ್ಷದಿಂದ ಮಾಡ್ತಾ ಬಂದಿದ್ದೇವೆ. ಇಂದು ಕೂಡ ಈ ತಿಂಗಳ 30ನೇ ತಾರೀಕು ವೆಂಕಟಗಿರಿಯ ಪಾದಯಾತ್ರೆ ಇದೆ. ಆ ಎಲ್ಲ ಪಾದಯಾತ್ರೆಗೆ ಎಲ್ಲರೂ ಬಂದು ನಿಮ್ಮ ಸಹಕಾರ ಕೊಡಬೇಕಾಗಿ ವಿನಂತಿ. ತದನಂತರ ಮಂತ್ರಾಲಯ ಮತ್ತು ನವಬೃಂದನ ಪಾದಯಾತ್ರೆಯೂ ಇರುತ್ತದೆ. ಮತ್ತು ಇಂದು ಮಾಲಾಧಾರಿಗಳಿಗೆ ಹುಡುಗಿ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಪ್ರತಿ ವರ್ಷ ಒಂದಿಲ್ಲ ಒಂದು ರೀತಿಯ ಹುಡುಗಿ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡು ಮಹಿಳೆಯರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಆರ್ಯವೈಶ ಸಮಾಜದವರು. ಅವರೆಲ್ಲರಿಗೂ ನಾವು ಚಿರಋಣಿ. ತಾವೆಲ್ಲ ಮಾಡಿ ನಮ್ಮ ಹೆಸರು ಹೇಳಿ ನಮ್ಮ ಮುಂದೆ ತರ್ತಾ ಇದ್ದಾರೆ. ಅದು ಬಹಳ ಹೆಮ್ಮೆ ಅನಿಸ್ತದೆ. ಎಲ್ಲ ಕಾರ್ಯಕ್ರಮ ಭಾಳ ಚಲೋ ಮಾಡ್ತಾರೆ. ನಮ್ಮ ಅಧ್ಯಕ್ಷರು ಸ್ಪೆಷಲಿ ಅವ್ರ ವಯಸ್ಸಾದ್ರೂ ಭಾಳ ನಮ್ಗಿಂತ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ.